ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ದೆಹಲಿ ಪ್ರವಾಸದಲ್ಲಿ ನಿನ್ನೆಯಷ್ಟೇ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಯತ್ನಾಳ್ ಬಣದ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಹಾಕಿದ್ರು. ಇವತ್ತು ಜೆ.ಪಿ. ನಡ್ಡಾ ಅವರ ಸರದಿ. ಯತ್ನಾಳ್ ಬಣದ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ವಿಜೇಂದ್ರ. ಅಮಿತ್ ಶಾ ಭೇಟಿ ಆಯಿತು. ಈಗ ಜೆ.ಪಿ. ನಡ್ಡಾ ಅವರ ಸರದಿ. ಇವತ್ತು ರಾತ್ರಿ ನಡ್ಡಾ ಅವರನ್ನು ಭೇಟಿಯಾಗಲಿದ್ದಾರೆ ವಿಜೇಂದ್ರ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ, ಪ್ರತಾಪ್ ಸಿಂಹ, ಬಿ.ಪಿ. ಹರೀಶ್, ಜಿ.ಎಂ. ಸಿದ್ದೇಶ್ವರ್ ವಿರುದ್ಧ ಚಾರ್ಜ್ ಶೀಟನ್ನು ರೆಡಿ ಮಾಡಿದಾರಂತೆ. ಇವತ್ತು ನಾಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು ಅಲ್ಲೇ ಇರ್ತಾರೆ. ಜೆ.ಪಿ. ನಡ್ಡಾಗೆ ವಿಜೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ರೆಬಲ್ಸ್ ಬಣದಲ್ಲೂ ಏನೋ ಚರ್ಚೆ ಆಗಿದೆ ಅಂತ ಗೊತ್ತಿಲ್ಲ. ಏನೇನೋ ಒಂದಷ್ಟಿದೆ ಅವರವ್ರದ್ದು ಬಣ ರಾಜಕೀಯ. ಅಧಿವೇಶನ ನಡೀತಾ ಇದ್ದ ಸಂದರ್ಭದಲ್ಲೂ ಕೂಡ ವಿಜೇಂದ್ರ ಅವರು ದೆಹಲಿಗೆ ಹೋಗಿದ್ದರು. ನೇರವಾಗಿ ಪ್ರಧಾನಮಂತ್ರಿಗಳನ್ನ ಭೇಟಿಯಾದರು. ಅದಾದ ನಂತರ ನಿನ್ನೆ ರಾತ್ರಿ ಅಮಿತ್ ಶಾ ಅವ್ರನ್ನ ಭೇಟಿಯಾದರು. ಇವತ್ತು ನಡ್ಡಾ ಅವ್ರನ್ನ ಭೇಟಿಯಾಗಿ ಎಲ್ಲರ ವಿರುದ್ಧ ದೂರು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಕೂಡ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ವಿಜೇಂದ್ರ ಕುರಿತಂತೆ ನೋಡೋಣ. ನಮ್ಮ ಜೊತೆ ಯತ್ನಾಳ್ ಇದ್ದಾರೆ, ಬನ್ನಿ ಮಾತಾಡೋಣ. ಸರ್, ನಿನ್ನೆ ವಿಜಯೇಂದ್ರ ಅವರು ಹೊಸ ವರ್ಷಕ್ಕೆ ಹೋಗಿ ಅಮಿತ್ ಶಾನ ಭೇಟಿಯಾಗಿ ರೆಬಲ್ಗಳ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನಾವು ಹೊಸ ವರ್ಷ ಇದನ್ನು ಕರೀದಿಲ್ಲ, ವಿಜೇಂದ್ರ ಕರಿತಾನೋ ಗೊತ್ತಿಲ್ಲ. ನಾವು ಹಿಂದೂಗಳಿಗೂ ನಮ್ಮ ಹೊಸ ವರ್ಷ ಯುಗಾದಿ, ಅವಾಗ ನಾವು ಶುಭಾಶಯ ಕೊಡ್ತೀವಿ. ನಮ್ಮ ಅಮಿತ್ ಶಾ ಅವ್ರಿಗಾಗಲಿ ಪ್ರಧಾನಮಂತ್ರಿಗಳಾಗಲಿ ದೂರು ಕೊಟ್ಟಿದ್ದಾರೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ರೀ. ಅವರಿಗೆ ವಿಜೇಂದ್ರಿಗೆ ಕೇಳಲ್ಲ.